ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್. ನಾನಿವತ್ತು ಡೈಲಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾಳೆ ನಾವು ಊರಿಗೆ ಹೋಗತ್ತಿದ್ವಿ, ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತಿದ್ನಿ. ಸೊ ನಂಗೆ ಇವಾಗ 7+ ಮಂತ್ಸ್ ಬೇಬಿ ಇದ್ದಾನೆ, 7.5. ಸೊ ನಾನು ಊರಿಗೆಲ್ಲ ಹೋಗಬೇಕಾದ್ರೆ ಏನೆಲ್ಲ ಕ್ಯಾರಿ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಇದರಿಂದ ಇವಾಗ ನ್ಯೂ ಮಾಮ್ಸ್ ಯಾರಿದ್ದೀರಲ್ಲ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಬನ್ನಿ ಮತ್ತೆ ಆಗ್ತಾರ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾನು ಇಂಪಾರ್ಟೆನ್ಸ್ ಕೊಡೋದೇನಂದ್ರೆ ಬೇಬಿ. ಇವಾಗ ಮುಂಚೆ ನಾವೆಲ್ಲ ಇರ್ತಿದ್ವಲ್ಲ, ಏನೋ ಮಿಸ್ ಆದರೂ ನಡೀತಿತ್ತು. ಬಟ್ ಇವಾಗ ಹಾಗಲ್ಲ. ಅದ್ರಾಗ ನಾವು ದೂರ ಊರಿರ್ತಾವೆ, ಒಮ್ಮೊಮ್ಮೆ ಹೋಗಿ ವಾಪಸ್ ಬರೋದಾಗಂಗಿಲ್ಲ, ಸ್ಟೇ ಮಾಡಬೇಕಾಕೈತಿ. ಸೊ ಆ ಟೈಮ್ ಒಳಗೆ ನಾವೇನು ಕ್ಯಾರಿ ಮಾಡ್ತೇವಲ್ಲ ಅದು ಯೂಸ್ ಆಕೈತಿ ಪಾಪುಗೆ. ಇವಾಗ ನಾವು 3 ಡೇಸಿಗೆ ಹೊಂಟೇವಿ, ನಮ್ಮ ಮಮ್ಮಿ ಮನೆಗೆ ಹೊಂಟೇವಿ. ಮುಂದೂರಿಗಿಂದ ಧಾರವಾಡ ಹೋಗ್ಬೇಕು ನಾವು. ಸೊ ಸ್ವಲ್ಪ ದೂರ ಆಕೈತಿ, ಹಾಗಾಗಿ ನಾನು ಏನೇನೆಲ್ಲ ಬೈತೆ ಅನ್ನೋದನ್ನು ಈ ಒಂದು ಲಾಗ್ ಒಳಗೆ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಏನಂದ್ರೆ ಅವನೀಗ ಡೈಲಿ ಯೂಸಿಗೆ ಇವಾಗ ಸಮ್ಮರ್ ಇರೋದ್ರಿಂದ ಈ ಥರ ಬನಿಯನ್ ತೊಗೊಂಡಿನಿ. ಇದು ಆ್ಯಕ್ಚುಲಿ ಡೈಲಿ ಯೂಸ್ ಮಾಡ್ತೀನಿ ನಾನು. ಇವಾಗ ಒದ ಹಾಕಿ ನಾನು ಇಂಥದ್ದೊಂದು 4 ತೊಗೊಂಡೇನಿ ನಾನು, ಬರ್ತಾವೆ. ಆಮೇಲೆ ಇದು ಅವನೀಗ ಚಡ್ಡಿ ಈ ಥರದ್ದು ಈಗ ಸದ್ಯಕ್ಕೆ 4 ಇಟ್ಕೊಂಡೀನಿ. ಇನ್ನೂ ಸ್ವಲ್ಪ ತೊಳೆದು ಹಾಕೀನಿ, ಅದನ್ನು ಇಟ್ಕೋಬೇಕು ಅಂದ್ಕೊಂಡೀನಿ. ಯಾಕಂದರೆ ಎಷ್ಟಾದರೂ ಸಾಲಂಗಿಲ್ಲ. ನಾನು ಮನೆಯೊಳಗಿರೋ ಕಡೆ ಅವನೀಗ ಡೈಪರ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಯಾವಾಗ ಸುಸ್ಸು ಮಾಡ್ತಾನಲ್ಲ ಅವಾಗ ತೆಗೆದು ಹಾಕ್ಬಿಡ್ತೀನಿ. ಆಮೇಲೆ ಟೀ ಶರ್ಟ್ ಒಂದಷ್ಟು ಇಟ್ಕೋತೀನಿ, ಯಾಕಂದ್ರೆ ಬೇಕಾಗ್ತೈತಿ ಟೀ ಶರ್ಟ್ ಎಲ್ಲಾದರೂ ಹೊರಗೆ ಹೊಂಟೋದು. ಇವಾಗ ಮಲ್ಕೊಂಡೆ ಇದ್ದಾನೆ, ಹಾಗಾಗಿ ಇಲ್ಲೇ ನನ್ನ ಬಾಜು ಇದ್ದಾನೆ. ಸ್ವಲ್ಪ ಅವನು ಅವಾಗವಾಗ ಮಾತಾಡ್ತಿರ್ತಾನೆ, ಅವ್ನ ಮಾತನ್ನ ಕೇಳಿಸ್ಕೊರಿ. ಆಮೇಲೆ ಇನ್ನೆರಡು ಪ್ಯಾಂಟ್ ಇಟ್ಕೊಂಡೀನಿ, ಈ ಥರ ಓದಿದ್ದು ಇದೆರಡೇ ಇಟ್ಕೊಂಡೀನಿ. ಯಾಕಂದ್ರೆ ಜಾಸ್ತಿ ನಾನು ಇವಾಗ ಹಂಗೆ ಹಾಫ್ ಹಾಕಿರ್ತೀನಿ ಚಡ್ಡಿ ಎಲ್ಲ. ಇವು ಯಾಕಂದ್ರೆ ಒಂದೊಂದು ಟೈಮ್ ಬೆಳಗ್ಗೆ ಬರ್ತಿರ್ತೇವಲ್ಲ ಊರಿಂದ, ಸೊ ಸ್ವಲ್ಪ ಚಳಿ ಇರ್ತೈತಿ ಬಸ್ಸೊಳಗೆ, ಹಾಗಾಗಿ ಇದೆರಡು ಇಟ್ಕೊಂಡೀನಿ. ಆಮೇಲೆ ಅವಂಗೆ ಈ ಥರದ್ದು ಸಾಕ್ಸ್, ಇದು 1 ಪೇರ್ ಇಟ್ಕೊಂಡೀನಿ. ಆಮೇಲೆ ಒಂದಲ್ಲ 2 ಪೇರ್ ಇಟ್ಕೊಂಡೀನಿ. ಇದು ಶೂಸ್ ಒಂದು ಪೇರ್ ಸಾಕು ಅನ್ನಿಸ್ತೈತಿ ನನಗೆ. ಇದು ಆ್ಯಕ್ಚುಲಿ ಅವನಿಗೆ ತೊಗೊಂಡಿರೋದು ಶೂಸ್ ಇರೋದು ನಮ್ಮ ಕಡೆ ಇದು ಒಂದೇ ಸದ್ಯಕ್ಕೆ, ಹಾಗಾಗಿ ಇದೊಂದು ಇಟ್ಕೊಂಡಿರ್ತೀನಿ ಶೂಸ್. ಇವಾಗ ಶೆಕೆ ಬೇರೆ ಇಕ್ಕಿರ್ತೈತಲ್ಲ, ಅವ್ನಿಗೆ ಕಂಫರ್ಟ್ ಅನ್ಸಂಗಿಲ್ಲ, ಹಾಗಾಗಿ ಒಂದೇ ಇಟ್ಕೊಂಡೀನಿ. ಆಮೇಲೆ ಈ ಥರ ಒಂದು ಶಾಲ್, ಇವಾಗ ಸಮ್ಮರ್ ಇರೋದ್ರಿಂದ ಇದೇನು ಯೂಸ್ ಆಗಂಗಿಲ್ಲ, ಬಟ್ ಸೇಫರ್ ಸೈಡ್ ಇದೊಂದು ಇರಲಿ ಅಂತ ಇದೊಂದು ಇಟ್ಕೊಂಡೀನಿ. ಆಮೇಲೆ ಈ ಥರ ಒಂದು ಟವಲ್ ಇಟ್ಕೊಂಡಿರ್ತೀನಿ, ಏನಕ್ಕಾದ್ರೂ ಯೂಸ್ ಆಕೈತಿ. ಸಮ್ಟೈಮ್ಸ್ ಇವಾಗ ನಾವು ಫೀಡ್ ಮಾಡಿರ್ತೇವಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಕಕ್ತಾನೆ, ಹಾಗಾಗಿ ಎದಕ್ಕಾದರೂ ಅವನಿಗೆ ಯೂಸ್ ಆಕೈತಿ ಅಂಥೇಳಿ. ಆಮೇಲೆ ಸ್ವಲ್ಪ ಡ್ರೆಸ್ ಇಟ್ಕೊಂಡೀನಿ. ಇದು ಅವನಿಗೆ ಮೊನ್ನೆ ಗಿಫ್ಟ್ ಬಂದಿತ್ತು. ನಾವು ಇವಾಗ ಜಾತ್ರೆ ಇರೋ ಸಂಬಂಧ ಹೊಂಟೇವಿ, ಹಾಗಾಗಿ ಯಾವಾಗಾದರೂ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಆ ಥರ ಹಾಕಿದ್ರೆ ಆತಂತ. ಆಮೇಲೆ ಇನ್ನೊಂದಷ್ಟು ಏನೋ ನಾನು ತರಿಸ್ಕೊಂಡಿದ್ದೆ ಒಂದು ಡ್ರೆಸ್, ತೋರಿಸ್ತೀನಿ ನಿಮ್ಗೆ. ಇದೊಂದು 1 ಇಂಚ್ ಥರ ಈ ಥರ ಇದೆ, ನೋಡ್ತಿರ್ಬೋದು ನೀವು. ಭಾಳ ಇಷ್ಟ ಆಯ್ತು ನನಗಿದು ಡ್ರೆಸ್. ಇದ್ರ ಕೂಡ ಪ್ಯಾಂಟ್, ಆಮೇಲೆ ಡಂಗ್ರಿ ಟೈಪ್ ಬರ್ತೈತಿ, ಇದು ನೋಡ್ತಿರ್ಬೋದು ನೀವು, ಈ ಥರ ಹಾಕ್ಕೊಳ್ಳೋದು. ಆಮೇಲೆ ಒಂದು ಮಿನಿ ಕ್ಯಾಪ್ ಕೊಟ್ಟಾರ, ಕ್ಯೂಟ್ ಐತಿದು, ನಂಗೆ ಭಾಳ ಇಷ್ಟ ಆಯ್ತು. ಸೊ ಹಾಗಾಗಿ ಇದೊಂದು ಡ್ರೆಸ್ ತರಿಸ್ಕೊಂಡೆ. ಇನ್ನು ಮುಂಚೆ ಅವನ ಹತ್ರ ಇದೊಂದಿತ್ತು ಮುಂಚೆನೇ, ಇದು ಗಿಫ್ಟ್ ಬಂದಿರೋದೆ. ಈ ಥರ ಚೆಕ್ಸ್ ಶರ್ಟು, ಆಮೇಲೆ ಮೇಲೆ ಇದಕ್ಕೆ ಈ ಥರ ಒಂದು ಸ್ಮಾಲ್ ಕೋಟ್ ಟೈಪ್ ಬಂದಿದೆ, ಇದೊಂದು ಇಟ್ಕೊಂಡೀನಿ. ಅವನಿಗೆ ಎಷ್ಟು ಬಟ್ಟೆ ಆದರೂ ಸಾಲಂಗಿಲ್ಲ, ಆ್ಯಕ್ಚುಲಿ ಎಲ್ಲರೂ ಎತ್ಕೋತಾರಲ್ಲ. ಆಮೇಲೆ ಈ ಥರ ಇದೊಂದು ಜೀನ್ಸ್ ಚಡ್ಡಿ ಇಟ್ಕೊಂಡೀನಿ. ಆಮೇಲೆ ಇದೊಂದು ಟೀ ಶರ್ಟ್, ಆ್ಯಕ್ಚುಲಿ ಟೀ ಶರ್ಟ್ ಒಂದು 3-4 ಪೇರ್ ಇಟ್ಕೋತೀನಿ, ಯಾಕಂದ್ರೆ ಇವಾಗ ಸಮ್ಮರ್ ಇರೋದ್ರಿಂದ ಕಂಫರ್ಟ್ ಇರ್ತಾವೆ ಅನ್ನೋ ರೀಸನ್ಗೆ ಟೀ ಶರ್ಟ್ ಇಟ್ಕೊಂಡೀನಿ. ಆಮೇಲೆ ಇದೊಂದು ಶಾರ್ಟ್ಸ್, ಆ್ಯಕ್ಚುಲಿ ಈ ಕಲರ್ ಒಂದು ಇದಕ್ಕೆ ಅವನಿಗೆ ಟಿ ಶರ್ಟ್ ಇದೆ, ಹಾಗಾಗಿದೆ ಇಟ್ಕೊಂಡೀನಿ. ಇನ್ನು ಪಾಪುದು ಮೇನ್ ಏನಂದ್ರೆ ಒಂದು ಕ್ರೀಮ್ಸ್, ಮೆಡಿಸನ್. ನಾನು ಅವನಿಗೆ ಸಬಾ ಮಾಡೋದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಹಂಗಾರೆ ಫುಲ್ ಕ್ರೀಮೇ ಯೂಸ್ ಮಾಡ್ತೀನಿ ನಾನು ಒಂದು ಬಾಡಿಗೆಲ್ಲ, ಹಾಗಾಗಿ ಇದೊಂದು ಕ್ರೀಮ್ ಇಟ್ಕೊಂಡೀನಿ. ಇನ್ನು ಸೋಪ್ ಅದು ಇಟ್ಕೋಬೇಕು. ಆಮೇಲೆ ಮೆಡಿಸನ್ ಅಂದ್ರೆ ಪ್ಯಾರಾಸಿಟಮಲ್ ಒಂದು ಇಟ್ಕೋತೀನಿ. ಆಮೇಲೆ ಸೈಕ್ಲೋಫಾರ್ಮ್, ಪ್ಯಾರಾಸಿಟಮಲ್ ಎದಕ್ಕಂದ್ರೆ ಫೀವರಿಗೆ ಇಫ್ ಇನ್ ಕೇಸ್ ಬಂದ್ರೆ. ಆಮೇಲೆ ಇದು ಸೈಕ್ಲೋಫಾರ್ಮ್ ಅವನಿಗೆ ಹೊಟ್ಟೆ ನೋವು ಬಂದ್ರೆ, ಸ್ವಲ್ಪ ಕ್ರ್ಯಾಂಕಿ ಅದು ಆದ್ರೆ ಬರ್ತೈತಿ ಅಂಥೇಳಿ ಇದು ಇಟ್ಕೊಂಡೇನಿ. ಗ್ಯಾಸ್ ಅದು ಆದ್ರೆ ಇದು ಯೂಸ್ ಆಕೈತಿ. ಆಮೇಲೆ ನಿಮ್ಮ ಹತ್ರ ನೀವು ಡಾಕ್ಟ್ರಿಗೆ ಹೋಗಿರ್ತೀರಲ್ಲ, ನಿಮ್ಮ ಪೀಡಿಯಾಟ್ರಿಷಿಯನ್ ನಿಮಗೆ ಯಾವ್ದು ಸಜೆಸ್ಟ್ ಮಾಡಿರ್ತಾರಲ್ಲ ಅದನ್ನ ಇಟ್ಕೊಬೋದು ನೀವು. ಆಮೇಲೆ ಡೈಲಿ ಇದು ಹಾಕ್ತೇವಲ್ಲ ವೈಟಮಿನ್ D3, ಸೊ ಅದೊಂದು ಕ್ಯಾರಿ ಮಾಡ್ತೇನೆ ನಾನು.
ದೆನ್ ನಸಲ್ ಡ್ರಾಪ್ಸ್ ಒಂದು ಇವಾಗ ಸಮ್ಮರ್ ಒಳಗೆ ನೆಗಡಿ ಎಲ್ಲ ಬರೋಂಗಿಲ್ಲ, ಬಟ್ ನೀರು ಚೇಂಜ್ ಆಗಿ ಬರ್ಬೋದಲ್ಲ, ಹಾಗಾಗಿ. ಆಮೇಲೆ ಸಿನಾರಿಸ್ಟ್ ಕೋಲ್ಡಿಗೆ. ಸೊ ಇಷ್ಟು ಮೆಡಿಸನ್ಸ್ ನಾನು ಕಂಪಲ್ಸರಿ ಎಲ್ಲೇ ಹೊಂಟರು ಕ್ಯಾರಿ ಮಾಡಿರ್ತೀನಿ ನಾನು, ಸೇಫರ್ ಸೈಡ್. ಆಮೇಲೆ ಬೇಬಿದು ದಿ ಸೆನ್ಸ್ ಕ್ಯಾರಿ ಮಾಡ್ತೀನಿ ಇದನ್ನು. ಆಮೇಲೆ ಇವಾಗ ಅವನಿಗೆ ಟೀತ್ ಬರತೈತಿ. ಸೊ ಸಮ್ಟೈಮ್ಸ್ ಏನಾಕೈತಿ, ಲೈಟಾಗಿ ಫೀವರ್ ಬಂದಿರ್ತೈತಿ. ಸೊ ಆ ಟೈಮ್ ಒಳಗೆ ವಿಕ್ಸ್ ಆಮೇಲೆ ಇದು ಪ್ಯಾರಾಸಿಟಮಲ್ ಎಲ್ಲ ಹೆಲ್ಪ್ ಆಗ್ತೈತಿ. ಆಮೇಲೆ ಈ ಥರ ಟಾಯ್ಸ್ ಇಟ್ಕೋತೀನಿ, ಯಾಕಂದ್ರೆ ಬಸ್ ಒಳಗೆ ಸಮ್ಟೈಮ್ಸ್ ಕ್ರ್ಯಾಂಕಿದು ಆದ್ರೆ ಇದನ್ನೆಲ್ಲ ತೋರಿಸಿದ್ರೆ ಅದ್ರಾಗ ಇದ್ರೊಳಗೆ ಲೈಟೆಲ್ಲ ಹತ್ತೈತಿ. ಸೊ ಇದಕ್ಕೆಲ್ಲ ಕೊಟ್ಟರೆ ಸುಮ್ಮನೆ ಆಗ್ತಾನೆ ಅನ್ನೋ ಪರ್ಪಸ್ಸಿಗೆ ಇದು ಇಟ್ಕೊಳತ್ತೀನಿ. ಆಮೇಲೆ ಒಂದು ವಾಟರ್ ಬಾಟಲ್, ಆ್ಯಕ್ಚುಲಿ 2 ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀವಿ ನಾವು, ಒಂದು ನಮ್ಗೆ ಒಂದು ಅವಂಗೆ. ಸಮ್ಟೈಮ್ಸ್ ಇದು ನೋಡ್ತಿರ್ಬೋದು ನೀವು, 1 ಲೀಟ್ರ್ ಹಿಡಿತೈತಿ ಅಷ್ಟೇ. ಇದು ಖಾಲಿ ಆಯ್ತು ಅಂದ್ರೆ ನಾವೇನು ಮಾಡ್ತೀವಿ, ಬಿಸ್ಲರಿ ಸಿಗ್ತೈತಲ್ಲ ಅದನ್ನು ತೊಗೋತೀವಿ ವಾಟ್ರ್. ಹಾಗಾಗಿ ಇದು ಬಾಟಲ್ ಏನೈತಲ್ಲ ಅವನಿಗಂತ ತುಂಬ್ಕೊಂಡಿರ್ತೀವಿ. ಇದ್ರೊಳಗಿನ ನೀರು ಅವನಿಗೆ ಕುಡಿಸ್ತೀವಿ ನಾವು ಊರಿಗೆ ಹೋಗಿ ಮುಟ್ಟೋವರೆಗೂ. ಆಮೇಲೆ ಸ್ಪೂನ್, ಇದು ಅವನಿಗೆ ಸ್ಪೂನ್. ಆಮೇಲೆ ಇದೊಂದು ಬೌಲ್ ಅವನಿಗೆ ಊಟ ಮಾಡ್ಸಕ್ಕೆ. ಸೊ ಅಂದರೆ ಊರೊಳಗೆ ಸ್ಪೂನ ಬೌಲ್ ಇಲ್ಲ ಅಂತಲ್ಲ, ಈ ಸ್ಪೂನ್ ಏನಂದ್ರೆ ನೋಡ್ತಿರ್ಬೋದು ನೀವು, ಇದು ಸ್ಮಾಲ್ ಐತಿ. ಸೊ ಈಗ ಕಂಫರ್ಟ್ ಐತಿದ್ದು ನಮ್ಮ ಸೇರಿಯಲ್ ತಿನ್ಸಕ್ಕೆ, ಹಂಗಾಗಿ ಇದು 2 ಕ್ಯಾರಿ ಮಾಡ್ತೀನಿ ನಾನು. ಆಮೇಲೆ ಇದೊಂದು ನೋಡ್ತಿರ್ಬೋದು ಸ್ಮಾಲ್ ಬೌಲ್, ಇದು ಅವನಿಗೆ ಬಸ್ ಒಳಗೆ ನೀರು ಕುಡ್ಸಕ್ಕೆ. ಇದ್ರದ್ದು ಬಾಟಲ್ ಹೆಂಗೈತಂದ್ರೆ ಇದ್ರೊಳಗೆ ಕುಡ್ಸಕ್ಕೆ ಕಂಫರ್ಟ್ ಅನ್ಸಂಗಿಲ್ಲ, ಹಾಗಾಗಿ ಈ ಥರ ಒಂದು ಸ್ಮಾಲ್ ಬೌಲ್ ತೊಗೋತೀನಿ, ಇದ್ರೊಳಗೆ ಹಾಕಿ ಅವನಿಗೆ ಕುಡಿಸ್ಬಹುದು ಅಂಥೇಳಿ. ಆಮೇಲೆ ಇನ್ನೊಂದು ಇದ್ರೊಳಗೆ ಬಿಟ್ಟೇನಿ, ಇವಾಗ ನೆನಪಾಯ್ತು, ಕ್ಯಾಪ್ ಒಂದು ತಲೆಗೆ ಒಂದು ಉಲ್ಲನ್ ಕ್ಯಾಪ್ ಒಂದು ತೊಗೋತೀನಿ. ಮಾರ್ನಿಂಗ್ ಅದು ಬರೋಕತ್ರ ಹಾಕಾಕಬೇಕಾಕೈತಿ. ಆ್ಯಕ್ಚುಲಿ ಅವನಿಗೆ ಕ್ಯಾಪ್ ಇಷ್ಟ ಆಗಂಗಿಲ್ಲ. ಆಮೇಲೆ ಸಾಕ್ಸ್ ಹಾಕಿದ್ರೆ ತೆಗೆದೋಗಿತಾನೆ. ಆಮೇಲೆ ಶೂಸ್ ಹಾಕಿ ಕೊಡೋಂಗಿಲ್ಲಮ್ಮ. ಫುಲ್ ಡ್ರೆಸ್ ಅಂದ್ರೆ ಪೂರ್ತಿ ಪ್ಯಾಕ್ ಮಾಡಿದರೆ ಅವನಿಗೆ ಇಷ್ಟ ಆಗಂಗಿಲ್ಲ. ಸೊ ಹಂಗಾಗಿ ಜಾಸ್ತಿ ನಾವು ಅವನಿಗೆ ಇರಿಟೇಟ್ ಮಾಡೋಕ್ಕೆ ಹೋಗಂಗಿಲ್ಲ. ಅವನಿಗೆ ಹೆಂಗೆ ಕಂಫರ್ಟೋ ಹಂಗೆ ಹಾಕಿ ಸುಮ್ಮನೆ ಹಾಕ್ತೀವಿ. ಸೊ ಇಷ್ಟೇ, ಇನ್ನು ಏನು ಮಾಡ್ತೇನೆ ನೋಡ್ಕೋಬೇಕು ಲಾಸ್ಟ್ ಮಿನಿಟಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು. ಸೊ ನಾಳೆ ಹೋಗತ್ತೀವಿ, ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಳತ್ತಿದ್ನೆಲ್ಲ ಒಂದು ಲಾಗ್ ಮಾಡೋಣ ಅಂತ ಮಾಡಿದೆ. ಇದೊಂದು ನಿಮಗೆ ಈ ಒಂದು ಲಾಗ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.